ಗೈಸ್ ನಾವಿವತ್ತು ಇಂಡಸ್ಟ್ರಿಯಲ್ ವಿಸಿಟ್ಗೆ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಸೊ ಈಗ ಹೋಗ್ತಿದ್ವಿ. ನಾವತ್ತೇನು ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ. ನನ್ನ ಬ್ಲಾಗಿಗೋಸ್ಕರನೇ ಹೊರಡ್ಸ್ಕೊಂಡಿದ್ದಾರೆ. ನಾವು ಬರಲ್ಲ ಅಂದ್ರು ಬಿಡ್ದಂಗೆ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಲಾಸ್ಟ್ ಯಾಕಂದ್ರೆ ಇದೇ ಲಾಸ್ಟ್ ಫೈನಲ್ ಇಯರ್ ಅಲ್ವಾ. ಸೊ ನಮ್ಮ ಹಾಸ್ಟೆಲ್ದು ದಾರಿ ನೋಡಿ. ಇದು ಸೋ ಕಾಲ್ಡ್ ಬಾವುಲಿ ಕಾಡು. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲಾ ಕಡೆ ಯಾರ್ಯಾರು ಸಿಕ್ಕಿದೆ. ಹಲೋ ಬಸ್, ನಾವು ಐವಿ ಹೋಗ್ತಿದ್ದೀವಿ. ಎಲ್ಲ ರೆಡಿಯಾಗಿ ಇಲ್ಲಿ ಬೆಳಿಗ್ಗೆ ಕೂತಿದ್ದೀವಿ. ನಾವು ಬಸ್ ಬರಲಿಲ್ಲ. ಗೈಸ್, ನಾವು ಫಸ್ಟ್ನೇ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಒಳಗಡೆ ಕೇಳ್ಕೊಬರಕ್ ಹೋಗಿದ್ದಾರೆ, ಇನ್ನು ಕೇಳಿ ಬಂದಿಲ್ಲ. ಒಳಗಡೆ ಏನಿದೆ ಇಲ್ಲಿ ಗೊತ್ತಿಲ್ಲ. ಸೆಷನ್ ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾರೆ. ಏನ್ ಕ್ಲಾಸ್ ಕೇಳೋದು ಗೊತ್ತಿಲ್ಲ. ಕ್ಲಾಸಲ್ಲೇ ಕರೆಕ್ಟಾಗಿ ಕ್ಲಾಸ್ ಕೇಳಲ್ಲ. ಇಲ್ಲಿ ಯಾವುದೋ ಕಾಲೇಜಿಗೆ ಬಂದ್ಬಿಟ್ಟು ಸೆಷನ್ ಅಂತ ಕರ್ಕೊಂಡ್ಬಂದಿದ್ದಾರೆ. ನಾವು ಆಕ್ಚುಲಿ ಜಾಲಿ ಮಾಡಕ್ಕೆ ಅಂತ ಬಂದಿರೋದು. ಸುಮ್ಮನೆ ಸೆಷನಿಗೆ ಒಂದು ಹಾಕ್ಬಿಟ್ಟು ಮತ್ತೆ ಎಂಜಾಯ್ ಮಾಡ್ತೀವಿ ಗೈಸ್. ಆಕ್ಚುಲಿ ಇದೊಂದು ವಿಷಯನ ಮೆನ್ಷನ್ ಮಾಡಲೇಬೇಕು. ಯಾಕಂತಂದ್ರೆ ಈ ವ್ಲಾಗ್ ಆಗಿ ತುಂಬಾ ಡೇಸ್ ಆಗಿತ್ತು. ಸ್ವಲ್ಪ ಬೇರೆ ಪ್ರಾಬ್ಲಮ್ಸ್ ಇಂದ ನಾನು ಈ ವ್ಲಾಗ್ ನ ಪೋಸ್ಟ್ ಮಾಡಕ್ಕಾಗಿರ್ಲಿಲ್ಲ ಅಂಡ್ ಎಡಿಟ್ ಸಹ ಮಾಡಕ್ಕಾಗಿರ್ಲಿಲ್ಲ. ಸೊ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಬಟ್ ಈ ವ್ಲಾಗ್ಗೋಸ್ಕರ ನನ್ನ ಕ್ಲಾಸ್ಮೇಟ್ಸ್ ಪ್ರತಿಯೊಬ್ರು ಪ್ರತಿದಿನ ಯಾವಾಗ ಪೋಸ್ಟ್ ಮಾಡ್ತೀಯ ಅಂತ ಕೇಳಿ ಫೈನಲಿ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಆಗಿ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ ಅಂತ ಇದ್ದವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವ್ಲಾಗ್ ನ ಎಂಜಾಯ್ ಮಾಡಿ. ಪುನಃ ಈ ವ್ಲಾಗ್ ಅಲ್ಲಿ ಎಲ್ಲಾನು ಎಂಜಾಯ್ ಮಾಡ್ಕೊಂಡು ಅಲ್ಲಿದ್ದ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಾನೊಳಗೆ ಹೋಗಿ ಮತ್ತೆ ಯಾವ ರೀತಿ ಎಂಜಾಯ್ ಮಾಡಕ್ ಶುರು ಮಾಡಿದ್ರು ನೀವೇ ನೋಡಿ. ಆ ಒಂದು ಪ್ಲೇಸ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದೆ ನಾವು ಪಿಲಿಕುಳ ಅನ್ನೋ ಪ್ಲೇಸಿಗೆ. ಇಲ್ಲಿ ಸ್ವಲ್ಪ ಹೊತ್ತು ಊಟಗೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಅಂತ ವೇಟ್ ಮಾಡ್ತಿದ್ವಿ. ಅದಾದ್ಮೇಲೆ ಮತ್ತೆ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಬೆಲ್ ಬಟನ್ ಗಟ್ಟಿಯಾಗಿ ಓಕೆ. ಅದು ಗೊತ್ತುಂಟು. Please don't subscribe. ಗೈಸ್, ನನ್ನಿಂದ ಇನ್ಸ್ಪೈರ್ ಆಗಿ ಇಲ್ಲೆಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಎಲ್ಲರೂ ಇಲ್ಲಿ ನೋಡಿ ಸ್ವಲ್ಪ ವೆಲ್ಕಮ್ ಟು ಮೈ ಗೈಸ್. ವೆಲ್ಕಮ್ ಟು ಗೈಸ್ ಚಾನಲ್. ಪ್ರಿಯಾಂಕ ಎನ್ರಿ. ಹಲೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ, ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಆಕ್ಚುಲಿ ಇವಳು ನಮ್ಮನ್ನು ಕೊಲ್ತಿದ್ದಾಳೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅವ್ರು ಬರಕಷ್ಟು ಕಷ್ಟಪಡ್ತಾರೆ. ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ. ಇಂದ ಕೂರ್ಸಿ ಹೊಟ್ಟೆ ಹಸಿತಿದೆ, ಯಾರು ಕೇಳ್ತಾನೆ ಇಲ್ಲ. ಫುಡ್ ಬರಲಿಲ್ಲ. ಅರ್ಧ ಗಂಟೆಗೆ ಮಾರ್ನಿಂಗ್ ಎಲ್ಲ ಒಳ್ಳೆದಿತ್ತು. ಬಸ್ ಎಲ್ಲ ಒಳ್ಳೆದಿತ್ತು. ಚಟ್ನಿ ಇರಲಿಲ್ಲ. ಡ್ಯಾನ್ಸ್ ಎಲ್ಲ ಒಳ್ಳೆದಿತ್ತು. ವಡೆ ಇತ್ತು, ಸಾಂಬಾರು ಇಲ್ಲ. ವಡೆ ಒಳ್ಳೆದಿತ್ತು, ಸಾಂಬಾರು ಒಳ್ಳೆದಿತ್ತು, ಎಲ್ಲ ಚಟ್ನಿ ಒಳ್ಳೆದಿತ್ತು, ಹಾಡು ಒಳ್ಳೆದಿತ್ತು. ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ. ಇಲ್ಲಿ ನಮ್ಮ ಬ್ಲಾಗರ್ ಇದ್ದಾರೆ, ನಮ್ಮ ಬ್ಲಾಗರ್. ಫ್ಯಾನ್ಸ್ ಇದ್ರೆ ಕಮೆಂಟ್ ಮಾಡಿ. ಇನ್ಸ್ಪೈರ್ ಬೈ ಮೀ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕಾಂಪಿಟೇಷನ್ ಕೊಡ್ಬೋದು. ನಿಮ್ಮ ಅಭಿಪ್ರಾಯ ನೋಡಿ, ನನ್ನ ಚಾನೆಲ್ ಅಲ್ಲಿ ಹೇಳಿಲ್ಲ, ಅವರೇ ಹೊಸ ಚಾನೆಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಗಿದ್ದಾರೆ. ನಮ್ಗೆ ಇದೆ ಜಲಸಿ. ಚಾನೆಲ್ ಮಾಡಿ ಅರ್ನ್ ಮಾಡೋದು. ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ಗೆ ಬಂದು ಇವಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದು ನಾವು ಟ್ರಿಪ್ಪಿಗೆ ಬಂದಿದೆ ಪಿಲಿಕುಳ ನಿಸರ್ಗಧಾಮ. ಇಲ್ಲಿ ಕಾಟನ್ ಕ್ಯಾಂಡಿ ಮತ್ತೆ ಪುಂಗಿ ಐಸ್ ಕ್ರೀಮ್ ಹೊಟ್ಟೆ ಕಾಟನ್ ಕ್ಯಾಂಡಿ ಗಟ್ಟಿಯಾಗಿ ಕಾಟನ್ ಕ್ಯಾಂಡಿ ತಿಂದಿದ್ದೀವಿ. ಅಲ್ಲಿ ಬ್ಯಾಕ್ ಲಯನ್ ಉಂಟು, ಅಲ್ಲಿ ಟೈಗರ್ ಉಂಟು. ಇದು ಝೂ ಲಯನ್ ಕಾಣಿಸುದು. ಇವ್ರಕ್ಕಿನ್ನ ಜಾಸ್ತಿ ಪ್ರಾಣಿ ಇಲ್ಲ. ಇದು ಜರ್ಮನ್ ನಾಯಿ. ಬೇಡ ಅಮೃಗ ಉಂಟು ಇಲ್ಲಿ. ಬೇಡ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್. ಅವ್ರು 800 ಮೀಟರ್ ಅಂತ ಹೇಳಿ ಕಳ್ಸಿದ್ರು. ಇದು 800 ಮೀಟರ್ ಇಲ್ಲ, 1800 ತೀರ ಇದೆ. ಹೌದೌದು, ತುಂಬಾ ಡಿಸ್ಟೆನ್ಸ್ ಜಾಸ್ತಿ.
ಈಗಷ್ಟೇ ಊಟ ಮಾಡಿ ಕಳ್ಸಿದ್ದಾರೆ. ನಡ್ಕೊಂಡು ಹೋಗ್ತಾನೆ ಇದೀವಿ, ಆಗ್ತಿಲ್ಲ. ನಮ್ ಸುರಕ್ಷಾ ಮ್ಯಾಮ್ ವಾಕಿಂಗ್ ರೇಸ್ ಎಲ್ಲ ಮಾಡಿ ಮ್ಯಾಮ್ ಆಯ್ತು ವಾಕಿಂಗ್ ರೇಸ್. ಯಾರು ರೇಸ್? ನಾನೇ. ಮ್ಯಾಮ್ ಹೇಗಾಗ್ತುಂಟು ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. 50-50 ಇದೆ. ಸುಸ್ತಾಯ್ತು, ಅರ್ಧದಲ್ಲಿ ಸುಸ್ತಾಯ್ತು. ಕರಗಿತ್ತು ಬಿರಿಯಾನಿ ಎಲ್ಲ. ಚೆನ್ನಾಗಿದೆ ಆದ್ರೂ ಓಕೆ. ದಾರಿ ಸಾಕ್ತಾ ಇಲ್ಲ ಅಷ್ಟೇ, ಹೋಗ್ತಾ ಇದೀವಿ. ಹೌದು. ಫೈನಲಿ ಗೈಸ್ ಗುತ್ತು ಮನೆ ಹತ್ರ ಬಂದ್ವಿ. ದಿಸ್ ಇಸ್ ಗುತ್ತು ಮನೆ. ನಮ್ಮ ಇವನೊಬ್ಬ ಕ್ಲಾಸ್ ಇದು ನಮ್ಮ ಮನೆ ಮಗಳು ಸಬ್ಸ್ಕ್ರೈಬ್ ಮಾಡಿ. ಪೂಜೆ ಮನೆಯಲ್ಲಿ ಪೂಜೆ ಇದ್ರು ನಮ್ಮ ಟ್ರಿಪ್ಗೆ ಬಂದಿದ್ದಾರೆ. ಇವರಿಗೆ ಹಾರ್ದಿಕ ಧನ್ಯವಾದಗಳು, ಅಭಿನಂದನೆಗಳು. ಮತ್ತೆ ಇವರಿಗೆ ಸಂಜೆ ಹೋಗುವಾಗ ಹೂಗುಚ್ಚ ನೀಡಿ ಸನ್ಮಾನ ಮಾಡುತ್ತೇವೆ. ಎಲ್ಲ ಸುಳ್ಳು ಗೈಸ್, ಸುಮ್ಮನೆ ಹೇಳೋದು. ನಾನು ಮನೆಯಿಂದ ಎಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಎಂತಾದ್ರೂ ಒಂದು ಮಾಡಿ, ಆದ್ಮೇಲೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೆ ಮಕ್ಕಳಿಗೂ ಶೇರ್ ಮಾಡಿ. ಮತ್ತೆ ಉಂಟಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗೆ, ಕುತೂಹಲ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಂದು ವಾರದಲ್ಲಿ ನೋಟಿಫಿಕೇಶನ್ ಆನ್ ಮಾಡಿ. ಒಂದು ವಾರದಲ್ಲಿ ಬೆಲ್ ಐಕಾನ್ ಅನ್ನು ರಿಂಗ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಅಂತ ಉಂಟು, ಅದನ್ನು ಆನ್. ಓಕೆ, ಥ್ಯಾಂಕ್ ಯು. ನಂಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ದಾರೆ ಇಲ್ಲಿ ಜೈಲರ್ ಮೂವಿ ಶೂಟಿಂಗ್ ಆಗಿದೆಯಂತೆ. ಆಗಿದೆಯಾ ಇಲ್ವಾ ನಂಗೂ ಗೊತ್ತಿಲ್ಲ. ವೆಲ್ಕಮ್ ಟು ಮೈ ಗೈಸ್. ಐ ಲವ್ ಯು. ಬ್ಲಾಗ್ ಮಾಡು ನನ್ ಜೊತೆ ಅಂತ ಹೇಳ್ತಾರೆ. ಹೇಳೋರು ಒಬ್ರು ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ. ನೋಡಿ ಗೈಸ್, ಇವಾಗ ಗುತ್ತು ಮನೆ ಮುಗಿಸಿ ವಾಪಸ್ ಇಲ್ಲಿಂದ 800 ಕಿಲೋಮೀಟರ್ ನೆಟ್ಕೊಂಡು ಹೋಗ್ಬೇಕು. ಹೋಗಿ ಮತ್ತೆ ನೆಕ್ಸ್ಟ್ ಬೀಚ್ಗೆ. ಫುಲ್ ಅರ್ಧ ಜೀವ ಇಲ್ಲಿಗೆ ಬಂದಿದೆ, ಇನ್ನಿಷ್ಟು ಉಳಿದಿದೆ. ಬೀಚಿಗೆ ಹೋಗಿ ವಾಪಸ್ ಆಗೋಷ್ಟೇ ಫುಲ್ ಕಥಾ. ಯಾವ ಜಾತ್ರೆಯಿಂದ ಬಂದೆ? ಕಾಡಿನಿಂದ ಬಂದದ್ದು. ನಡ್ಕೊಂಡು ಬಂದೆ. ಒಂದು ಎಂತ ಅಜ್ಜಿಯ ಮನೆಯನ್ನು ನೋಡ್ಲಿಕ್ಕೆ. ಗುತ್ತು ಮನೆಯನ್ನು ನೋಡ್ಲಿಕ್ಕೆ. ಎಂಗಳ ಜೂನಿಯರ್ ಜೂನಿಯರ್ ಅಂತ ಅಲ್ಲ. ಭಾಷೆ ಹೋಗುವ ಗೈಸ್. ನಾಯಿಗೆ ಪ್ರಪೋಸ್, ಯಾರು ಹುಡುಗ ಸಿಗ್ಲಿಲ್ಲ ಅಂತ. ಐ ಲವ್ ಯು ಮರ್ಜಾಣ. ಬೇಡ, ಅದು ಓಡಿ ಹೋಯ್ತು ಪಾಪ. ಅದು ಗಂಡು ನಾಯ. ಅದೇ ಯಾರು ಹುಡುಗ ಸಿಗ್ಲಿಲ್ಲ, ಗಂಡು ನಾಯಿಗೆ ಪ್ರಪೋಸ್ ಮಾಡಲ್ಲ. ಆ ನಾಯಿಗೂ ಇವಳು ಬೇಡವಾಗಿದೆ. ಇಂಥ ಹುಚ್ಚು ನಾ ನಾಯಿನೂ ಕಟ್ಕೊಳಲ್ಲ. ಸುಸೈಡ್ ಮಾಡ್ತೀಯಾ? ಬೇಗ ಹೋಗು ನೀನು. ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಮ್ಯಾಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲ, ಅಲ್ಲಿಂದ ಅಲ್ಲಿಗೆ ನಡೆದು ಹೇಗಾಯ್ತು? ಅಜ್ಜಿಯ ಕತೆ ಅಲ್ಲಿ ಒಳಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಏನು? ಸುಸ್ತಾಯ್ತು, ನಡೆದು ಮಾತು ಬರ್ತಿಲ್ಲ ಇವಾಗ ಸುಸ್ತಾಗಿ. ಗೈಸ್, ಇವಾಗ ನಾವು ಕಾಪು ಬೀಚ್ ಹತ್ರ ಬಂದ್ವಿ. ಕಾಪು ಬೀಚ್ ನ ಎಕ್ಸ್ಪ್ಲೋರ್ ಮಾಡಿ ರಿಟರ್ನ್ ಬರ್ತೀವಿ. ಯಾರ್ಯಾರು ಹೋಗ್ಬೋದು ಅನ್ಕೋತಿದ್ದೀರಾ? ಬನ್ನಿ, ಇಲ್ಲೇ ಎಲ್ಲ ಪೋಸ್ಟ್ ಕೊಡ್ಬೇಕಾದ್ರೆ ಇಲ್ಲಿ ಫಸ್ಟಿಗೆ ಒಂದು ತಕ್ಷಣ ಬಂದಾಗ ಇದು ಫಸ್ಟ್ನೇ ರೌಂಡ್ ಬನ್ನಿ. ಅಲ್ಲಿ ನೋಡಿ, ಅದಕ್ಕೆ ಎಷ್ಟು ₹3 ಪರ್ ಪರ್ಸನ್ ಅಂತೆ. 60 ಡಿಗ್ರಿ ಸೆಲ್ಫಿ ಅಂತೆ. ನೋಡಿ, ಈಗ ನಂದು 365 ಡಿಗ್ರಿ ಸೆಲ್ಫಿ ಆಯ್ತು. ನೋಡಿ, ನಮ್ 365 ಡಿಗ್ರಿ ಸೆಲ್ಫಿ. ಎಸ್, ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್. ಅಟ್ಲೀಸ್ಟ್ ಕಾಣ್ತಿದ್ಯಾ? ಅವರೆಲ್ಲ ನನ್ನ ನೋಡೋದ್ರಲ್ಲಿ ಬಿಸಿ ಆಗ್ತಾರೆ, ಸ್ಕೈ ಎಲ್ಲಿಂದ ನೋಡ್ತಾರೆ. ನಾವಿವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಬಂದು ಎಲ್ಲ ಪ್ಲೇಸಸ್ ಮುಗಿಸಿ ಇವಾಗ ಕಾಪು ಬೀಚಿಗೆ ಬಂದು ಕಾಪು ಬೀಚ್ ಮುಗಿಸಿ ಹೋಗ್ತಾ ಇದ್ದೀವಿ. ಕೊಟ್ಟಿದ್ದು ಹಾಫ್ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದೀವಿ. ರೀಲ್ಸ್ ಬ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಫ್ರೆಂಡ್ಸ್ ಜೊತೆ ಫುಲ್ ಎಂಜಾಯ್ ಮಾಡಿದ್ದೀವಿ. ಓಕೆ ಗೈಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಫಾಲೋ ಆ್ಯಂಡ್ ಸಪೋರ್ಟ್ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ. ಗೈಸ್, ಲೈಟ್ ಹೌಸಿಗೆ ಒಂದು ಹೋಗೋಕ್ಕಾಗಲಿಲ್ಲ, ಟೈಮ್ ಶಾರ್ಟೇಜ್ ಆಯಿತು. ಸೊ ಇಲ್ಲಿಂದಾನೆ ಲೈಟ್ ಹೌಸ್ ತೋರಿಸ್ತೀನಿ. ಹಲೋ ಗೈಸ್, ಎಷ್ಟಾಗಿದೆ ಅಂತಂದರೆ 9:03 ಆಗಿದೆ.
ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕೆ ಕರೆಕ್ಟಾಗಿ ಆಗಿಲ್ಲ. ಸೊ ಇವಾಗ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಅಂದರೆ ಅಲ್ಲಿಂದ ಬಸ್ಸಿಂದ ಇಳಿದ ತಕ್ಷಣ ಫುಲ್ ಜೋರಾಗಿ ಮಳೆ ಇತ್ತು. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡೋಕ್ಕೆ ಕರೆಕ್ಟಾಗಿ ಆಗಲಿಲ್ಲ. ಅದಕ್ಕೆ ಮತ್ತೆ ರೂಮಿಗೆ ಬಂದು ಸಹ ಫುಲ್ ಟಯರ್ಡ್ ಆಗಿದೆ, ಫೋನ್ ನೋಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಅದಕ್ಕೆ ಈಗ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಬೆಸ್ಟ್ ಐವಿ ಟ್ರಿಪ್ ಅಂತಲೇ ಹೇಳ್ಬೋದು. ಲೆಕ್ಚರ್ಸ್ನ ನಮ್ಮ ಜೊತೆ ಚಂದ ಎಂಜಾಯ್ ಮಾಡಿದ್ರು, ಫುಲ್ ಸಪೋರ್ಟಿವ್ ಆಗಿತ್ತು. ಬಂದಿದ್ದ ತಕ್ಷಣ ಫುಲ್ ಮಳೆ ಇತ್ತು. ಹಾಗೆ ಎಲ್ಲರನ್ನೂ ಕಳಿಸ್ಬಿಟ್ಟು ಮನೆಗೆ ಅವ್ರು ಹೋಗಬೇಕಿತ್ತು ಅಂತ ನಮಗೋಸ್ಕರ ವೆಯ್ಟ್ ಮಾಡಿ ನಮ್ಮನ್ನೆಲ್ಲ ಮನೆಗೆ ಸೇಫಾಗಿ ಕಳಿಸಿ, ಅಂದರೆ ಹಾಸ್ಟೆಲಿಗೆ ಕಳಿಸಿ, ಮನೆಗೆ ಹೋಗೋರ್ನೆಲ್ಲ ಮನೆಗೆ ಹೋಗೋ ಥರ ಕಳಿಸಿ ಆಮೇಲೆ ಅವ್ರು ಹೋದರು. ಹಾಗೆ ನಾವು ಹಾಸ್ಟೆಲಿಗೆ ರೀಚ್ ಆಗೋಷ್ಟಿಗೆ ಫುಲ್ ಫೈಟ್ ಅಂತ ಅನ್ಕೊಳ್ಳಿ. ಫೈಟ್ ಅಂತಂದ್ರೆ ಯಾರ ಜೊತೆ, ಮಳೆ ಜೊತೆ. ಆ ಲೆವೆಲಿಗೆ ಫೈಟ್. ಅಂದರೆ ಕೊಡೆ ಏನು ತೊಗೊಂಡೋಗಿರಲಿಲ್ಲ, ಮಳೆ ಬರಲಿಲ್ಲ ಸಾಕು ಅಂತ ಫುಲ್ ರನ್ನಿಂಗ್ ರೇಸ್ ಮ್ಯಾರಥಾನ್ ಎಲ್ಲ ಮಾಡ್ಕೊಂಡು ಹಾಸ್ಟೆಲಿಗೆ ರೀಚ್ ಆದ್ವಿ. ರೂಮಿಗೆ ಬಂದು ಫುಲ್ ಫ್ಲಾಟ್ ಆಗಲಿ ಅಷ್ಟೇ ಗೈಸ್. ಸಖತ್ತಾಗಿತ್ತು ಮಾತ್ರ. ಎಲ್ಲರೂ ಟ್ರಿಪ್ಗೆ ಅಂತ ಫ್ರೆಂಡ್ಸ್ ಟ್ರಿಪ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ. ಟ್ರಿಪ್ ಅಂತ ಹೊರಟ್ರೆ ಹೋಗ್ಬಿಡಿ, ಚಂದ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡಲಿಲ್ಲ ಅಂದ್ರೂ ಸಹ ಒಂದು ಮೆಮರಿ ಇರುತ್ತೆ. ಸೊ ಅದಕ್ಕಾದ್ರೂ ಹೋಗಿ ಎಲ್ಲ. ಓಕೆ ಗೈಸ್, ನನ್ನ ಐವಿ ಟ್ರಿಪ್ಪಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎಂ ವಿ. ಕೀಪ್ ಸಪೋರ್ಟಿಂಗ್. ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಬಾಯ್ ಬಾಯ್.